ಸರ್ಕಾರದ 2 ವರ್ಷದ ದುರಾಡಳಿತದ ಫಲಾಫಲ ಇವತ್ತು ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಕಳೆದ 2 ತಿಂಗಳಿಂದ ಏನು ಪಟ್ಟಣ ಪಂಚಾಯತಿ ಅಲ್ಲಿ ಅಧಿವೇಶನ ಆಗ್ತದೆ ಅಥವಾ ಅಲ್ಲಿ ಪಂಚಾಯತ್ ಚುನಾವಣೆ ನಡೀತದೆ ಅಂತ ದಿನದಿಂದಲೂ ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸಬೇಕಂತೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು. ಅದು ಸಹ ನಮ್ಮ 17 ಕ್ಷೇತ್ರದ ಮತದಾರರು ಇದು ಸಹ ಕಾಂಗ್ರೆಸ್ನ ವಿರೋಧಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರೋಧಿಸುವ ನಿಟ್ಟಿನಲ್ಲಿ ಇದು ಸಹ ಒಳ್ಳೆಯ ಮತದಾನ ಮಾಡಿದರು. ಅದರ ಫಲಿತಾಂಶ 10 ಕ್ಷೇತ್ರದಲ್ಲಿ JDS ಗೆಲುವಾಗಿದೆ. ಈ ಒಂದು ನೀವು ಚುನಾವಣೆಯಲ್ಲಿ ನೋಡಿರ್ಬೋದು, ನೀವು ಕೂಡ ನೋಡಿದ್ದು. ಚುನಾವಣೆ ಹಿಂದಿನ ದಿವಸ ಸರಿಸುಮಾರು ಒಂದು 300 ಜನ ಮತದಾರರಿದ್ದರೆ 300 ಜನ ಪೊಲೀಸರು ಅಂದರೆ ಭಯದ ವಾತಾವರಣ, ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಅಂದರೆ JDS ಮತ್ತು BJP ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರು, ಅದನ್ನೇನಾದರೂ ಮಾಡಿ ಹೊಡಿಬೇಕು, ಏನಾದರೂ ಮಾಡಿ ಅದನ್ನು ಒಂದು ಚಿತ್ರ ಮಾಡಿ ನಾವು ಗೆಲುವು ಮಾಡೋ ನಿಟ್ಟಿನಲ್ಲಿ ಅವರ ಒಂದು ತಂತ್ರಗಳೇನಿದ್ದು ಅದಕ್ಕೆ ಸರಿಯಾದಂಥ ಉತ್ತರ ಮತದಾರ ಕೊಟ್ಟಿದ್ದಾರೆ. ಈ ಮೂಲಕ ನನ್ನ ಮತದಾರರಲ್ಲಿ ಮತ್ತು ನನ್ನ ಆತ್ಮೀಯ JDS ಮತ್ತು BJP ಮೈತ್ರಿ ಕೂಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಇರಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಗೆದ್ದು 2028ರ ಒಂದು ಅವಧಿಯಲ್ಲಿ ಮೈತ್ರಿಕೂಟದ ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆ ನಿಟ್ಟಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ದರಿಂದ ಏನು ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಾನು ಮನವಿ ಮಾಡ್ತೇನೆ. ಇದು ಕೈಗಾರಿಕೆಗಳು ಮತ್ತು ಈಗಾಗಲೇ ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಭಾಗ. ಹಾಗಾಗಿ ವೇಮಗಲ್ ಏನು ಕ್ಷೇತ್ರ ಇದೆ, ದೊಡ್ಡ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲಿ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ. ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುವ ನಿಟ್ಟಲ್ಲಿ ನಮ್ಮ ಏನು ಅಭ್ಯರ್ಥಿಗಳು ಕೆಲಸ ಮಾಡಬೇಕು, ಅದ್ರ ಮೂಲಕ ಜನಮನ್ನಣೆ ಪಡಿಬೇಕು ಅಂತೇಳಿ ನಾನು ನನ್ನ ಗೆದ್ದಿರ್ತಕ್ಕಂಥ ಎಲ್ಲ ನನ್ನ ಗೌರವದಿಂದ ಅಭ್ಯರ್ಥಿಗಳಿಗೆ ಮನವಿ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗೆ ನಮ್ಮ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದಂಥ ಎಲ್ಲ ಗೌರವಾದ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಗೆ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅಭಿನಂದಿಸ್ತೀನಿ. ಓಕೆ.